ಕೂದಲುಗಳ ಸಮಸ್ಯೆಗೆ ಪರಿಹಾರಗಳು. ಕೂದಲು ಬೆಳವಣಿಗೆಗೆ, ಕೂದಲು ಉದುರುವಿಕೆಗೆ, ಬಾಲನೆರೆ ಆದರೆ ಕೂದಲು ಮೃದುವಾಗಿ ಮಿಂಚುವಂತಾಗಲು ಉಪಾಯಗಳು. ಬನ್ನಿ ಒಂದೊಂದಾಗಿ ನೋಡೋಣ. ಮೆಂತ್ಯವನ್ನು ತೆಂಗಿನ ಹಾಲಿನಲ್ಲಿ ನುಣ್ಣಗೆ ಅರೆದು ತಲೆಗೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಹೊಟ್ಟು ಏಳುವುದಿಲ್ಲ ಮತ್ತು ಕೂದಲು ಬೆಳವಣಿಗೆಗೆ ಅನುಕೂಲವಾಗುವುದು ಹಾಗೂ ಕೂದಲು ಉದುರುವುದು ನಿಂತು ಹೋಗುತ್ತದೆ. ಕೊಬ್ಬರಿ ಎಣ್ಣೆಗೆ ಮೆಂತ್ಯದ ಕಾಳನ್ನು ಹಾಕಿ ತಲೆಗೆ ಹಚ್ಚಿಕೊಳ್ಳುತ್ತಾ ಬಂದರೆ ಕ್ರಮೇಣ ಅಪ್ರಾಪ್ತ ವಯಸ್ಸಿನಲ್ಲಿ ನೆರೆಯಾಗುವುದನ್ನು ತಡೆಗಟ್ಟಬಹುದು. ನಿಂಬೆ ರಸವನ್ನು ಚೆನ್ನಾಗಿ ತಲೆಗೆ ತಿಕ್ಕಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ಸ್ನಾನ ಮಾಡಿ ಇದೇ ಕ್ರಮವನ್ನು ಅನುಸರಿಸುತ್ತಿದ್ದರೆ ಕೂದಲು ಉದುರುವುದು ನಿಲ್ಲುವುದು. ಸುಮಾರು 110 ಗ್ರಾಂ ಕೊಬ್ಬರಿ ಎಣ್ಣೆಗೆ 1 ಚಮಚ ನಿಂಬೆ ರಸ ಹಾಕಿ ನಂತರ ಎಣ್ಣೆಯಲ್ಲಿ ಅಷ್ಟೇ ಪ್ರಮಾಣದ ಸುಣ್ಣದ ತಿಳಿಯೊಂದಿಗೆ ಮಿಶ್ರ ಮಾಡಿ ಕೂದಲಿಗೆ ಹಚ್ಚುತ್ತಿದ್ದರೆ ಕೂದಲು ಉದುರುವುದು ನಿಲ್ಲುವುದು, ಕೂದಲು ಉದ್ದವಾಗಿ ಬೆಳೆಯುವುದು, ಕೂದಲಿನ ಕಾಂತಿ ಅಧಿಕಗೊಳ್ಳುವುದು. ಸ್ತ್ರೀಯರು ಸ್ನಾನ ಮಾಡುವಾಗ ಗಲ್ಲ ಮತ್ತು ಕೆನ್ನೆಗೆ ಅರಿಶಿನ ಪುಡಿ ಹಚ್ಚಿಕೊಂಡು ಸ್ನಾನ ಮಾಡುವ ಹವ್ಯಾಸವಿಟ್ಟುಕೊಂಡರೆ ಅಲ್ಲಿ ಕೂದಲು ಬೆಳೆಯುವ ಸಂದರ್ಭ ಇರುವುದಿಲ್ಲ. ಕೂದಲಿಗೆ ಬೆಣ್ಣೆಯನ್ನು ಹಚ್ಚಿ ತಿಕ್ಕುತ್ತಿದ್ದರೆ ಅಪ್ರಾಪ್ತ ವಯಸ್ಸಿನಲ್ಲಿ ಕೂದಲು ನೆರೆಯುವುದಿಲ್ಲ ಹಾಗೂ ಕೂದಲಿನ ಕಾಂತಿ ಹೆಚ್ಚುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಸುಣ್ಣದ ತಿಳಿಯೊಂದಿಗೆ ಸೇರಿಸಿ ನೀರು ಬಸಿದು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದಿಲ್ಲ. ಹಸಿ ದಂಟಿನ ಸೊಪ್ಪಿನ ರಸ ತೆಗೆದು ತಲೆಗೂದಲಿಗೆ ಹಚ್ಚುತ್ತಿದ್ದರೆ ಕೂದಲು ರೇಷ್ಮೆಯಂತೆ ನುಣುಪಾಗುವುದು ಮತ್ತು ನೆರೆಗೂದಲು ಕಾಣಿಸಿಕೊಳ್ಳುವುದಿಲ್ಲ. ಕೂದಲು ಸೊಂಪಾಗಿ ಬೆಳೆಯುತ್ತದೆ. ವೀಳ್ಯದೆಲೆಯನ್ನು ಅರೆದು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ತಲೆಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಂತು ಹೋಗುವುದು. ಪ್ರತಿದಿನವೂ ತಲೆಗೆ ತಣ್ಣೀರು ಸ್ನಾನ ಮಾಡುತ್ತಿದ್ದರೆ ಕೂದಲು ಉದುರುವುದು ನಿಂತು ಹೋಗಿ ಕೂದಲು ಸೊಂಪಾಗಿ ಬೆಳೆಯುವುದು. ಬಾಲನೆರೆ ನಿವಾರಣೆಗೆ ತಲೆಗೂದಲನ್ನು ಕೂದಲ ಬುಡದವರೆಗೂ ಮಜ್ಜಿಗೆಯಲ್ಲಿ ಚೆನ್ನಾಗಿ ನೆನೆಸಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ತಲೆ ತೊಳೆಯಿರಿ. ವಾರಕ್ಕೆ 2 ಬಾರಿ ಈ ಕ್ರಮ ಅನುಸರಿಸುವುದರಿಂದ ಗುಣ ಉಂಟಾಗುವುದು. ಬಾಲನೆರೆಯನ್ನು ತಡೆಯಲು ಸ್ನಾನ ಮಾಡುವಾಗ ತಲೆಗೆ ಸೋಪು ಹಚ್ಚುವುದನ್ನು ಕೈಬಿಡಿ. ಸೋಪಿನ ಬದಲು ಹೆಸರು ಹಿಟ್ಟನ್ನು ಬಳಸುವುದು ಉತ್ತಮ.
ಸೀಬೆ ಎಲೆಗಳನ್ನು ಅರಿಶಿನದೊಂದಿಗೆ ನುಣ್ಣಗೆ ಅರೆದು ತಲೆಗೆ ಹಚ್ಚುವುದರಿಂದ ಹೇನುಗಳು ನಾಶ ಹೊಂದುವವು. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.